Shubha Mukherjee and welcome back to my channel. First of all, ಎಲ್ಲರಿಗೂ ನಮಸ್ಕಾರ. And ಯಾರ ನನ್ನ ಚಾನೆಲ್ ಅಲ್ಲಿ ಹೊಸದಾಗಿ ಬಂದಿದ್ದೀರಾ ಪ್ಲಸ್ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. So yes, let's begin. So right now I am in Mysore and this video will be part 2. Part 1 is already uploaded on my channel. ಯಾರ್ಯಾರು ನೋಡಿರೀರಾ ಪ್ಲೀಸ್ ಹೋಗ್ಬಿಟ್ಟು ನೋಡಿ. So right now I am in my second destination which is Mysore Palace. ನನ್ನ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಚಾಮುಂಡೇಶ್ವರ ಟೆಂಪಲ್ ಆಲ್ರೆಡಿ ಅಪ್ಲೋಡೆಡ್ ಇದೆ ಪಾರ್ಟ್ 1 ಅಲ್ಲಿ. ಸೊ ಇವಾಗ ನಾವು ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ವಿ. ಹೋಗಿದ ತಕ್ಷಣ ಸ್ವಲ್ಪ ಟ್ರಬಲ್ ಅಲ್ಲಿ ಬಂದ್ಬಿಟ್ಟಿದ್ವಿ, ಯಾಕಂದ್ರೆ ನಮ್ಮ ಹತ್ರ ಕ್ಯಾಶ್ ಅಷ್ಟೊಂದು ಇರಲಿಲ್ಲ. ಅಂಡ್ ಇಲ್ಲಿ ಬರೀ ಕ್ಯಾಶ್ ತಗೊಂತಾ ಇದ್ರು, ಫೋನ್ ಪೇ ಕಾರ್ಡ್ ಏನು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಅಂಡ್ ಲಕ್ಕಿಲಿ ಒಂದು ಅಂಕಲ್ ಸಿಕ್ಕಿದ್ರು, ಅವ್ರ ಹತ್ರ ನಾವು ಹೋಗ್ಬಿಟ್ಟು ಕ್ಯಾಶ್ ಬಾರೋ ಮಾಡಿದ್ವಿ ಅಂಡ್ ಅವ್ರನ್ನ ಫೋನ್ ಪೇ ಎಲ್ಲ ಮಾಡಿ ಹಂಗೆ ಒಳಗಡೆ ಎಂಟ್ರಿ ತಗೊಂಡ್ವಿ. ಅಂಡ್ ಎಂಟ್ರಿ ಫೀಸ್ ವಿಲ್ ಬಿ 150 ಪರ್ ಪರ್ಸನ್. ನಾವಿಬ್ರು ಇದ್ವಿ ಅಂತ ನಮಗೆ 300 ಆಯ್ತು. ಅಂಡ್ ಲುಕ್ ಎಟ್ ದಿಸ್ ವ್ಯೂ, ಐ ವಾಸ್ ಟು ಎಕ್ಸೈಟೆಡ್ ಅಟ್ ದಟ್ ಮೂಮೆಂಟ್. ಹೋಗಿದ ತಕ್ಷಣ ಶೂ ಎಲ್ಲ ಇಕ್ಕಾಗ ನಾವು ಕೌಂಟರ್ ಅಲ್ಲಿ ಹೋದ್ವಿ, ಯಾಕಂದ್ರೆ ಒಳಗಡೆ ಶೂ ಎಲ್ಲ ಅಲೌ ಇಲ್ಲ. ಬೇರ್ ಫುಟ್ ಅಲ್ಲಿ ವಾಕ್ ಮಾಡಬೇಕು, ಟೂರ್ ತಗೊಳ್ಬೇಕು ಮೈಸೂರು ಪ್ಯಾಲೇಸ್ದು. ಅಂಡ್ ದಿಸ್ ಸರ್ವಿಸ್ ವಾಸ್ ಫ್ರೀ ಸರ್ವಿಸ್. ಒಂದು ಬ್ಯಾಗ್ ಕೊಡ್ತಾರೆ, ಅದರಲ್ಲಿ ಶೂ ಎಲ್ಲ ಇಕ್ಕಿ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ನಾವು ಬ್ಯಾಗ್ ಚೆಕಿಂಗ್, ಹೆಲ್ಮೆಟ್ ಎಲ್ಲ ಚೆಕಿಂಗ್ ಮಾಡಿ ಎಂಟ್ರಿ ತಗೊಂಡ್ವಿ ಫೈನಲಿ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಸೋ ಎಕ್ಸೈಟೆಡ್, ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದೀನಿ ಆ್ಯಸ್ ಅ ವ್ಲಾಗರ್ ಆಗಿ ಈ ವಿಡಿಯೋ ಎಲ್ಲ ತಗೊತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಎಸ್, ಲೆಟ್ ಮಿ ಶೋ ಯು ದಿ ಮೈಸೂರು ಪ್ಯಾಲೇಸ್ ಇನ್ ಇನ್ಸೈಡ್. ಸೊ ಎಸ್, ಇವಾಗ ಕಂಪ್ಲೀಟ್ ಆಗಿ ಮೈಸೂರು ಪ್ಯಾಲೇಸ್ನ ನೋಡಿ ಇವಾಗ ಬೇರೆ ಕಡೆ ಹೋಗಕ್ಕೆ ಟೈಮ್ ಬಂದಿದೆ. ಅದಕ್ಕೆ ಮೈಸೂರು ಪ್ಯಾಲೇಸ್ನ ಬಾಯಿ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಯಾವತ್ತು ಎಲ್ಲಿ ಬರ್ತೀವಿ ಗೊತ್ತಿಲ್ಲ. ತುಂಬಾನೇ ಒಳ್ಳೆ ಮೆಮೊರೀಸ್ ಇಲ್ಲಿ ಕ್ರಿಯೇಟ್ ಮಾಡಿದೀನಿ ಅಂತ ಹೇಳ್ಬೋದು. ಸೊ ಇವಾಗ ಬೇರೆ ಕಡೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಲಂಚ್ ತಿಂತೀವಿ, ಯಾಕಂದ್ರೆ ಮಧ್ಯಾಹ್ನ ಆಲ್ಮೋಸ್ಟ್ 2:45 ಆಗ್ಬಿಟ್ಟಿತ್ತು. ಹೊಟ್ಟೆ ತುಂಬಾನೇ ಹಸಿತಾ ಇತ್ತು. ಅಂಡ್ ಮೈಸೂರು ಬಗ್ಗೆ ಇನ್ನೊಂದು ಏನು ಚೆನ್ನಾಗಿ ಅನ್ಸ್ತಂದ್ರೆ ರೋಡ್ ಎಲ್ಲ ಚೆನ್ನಾಗಿರತ್ತೆ, ಒಂಥರ ಗ್ರೀನರಿ ವೈಬ್ಸ್ ಕೊಡತ್ತೆ. ಅಂಡ್ ರೋಡ್ ಬಿಟ್ಟು ಈ ತರ ಸ್ಟ್ಯಾಚ್ಯೂಸ್ ಎಲ್ಲ ಇರುತ್ತೆ. ಇಟ್ ಫೀಲ್ ಸೋ ಗುಡ್, ಅಂದ್ರೆ ಒಂಥರ ಪ್ರಿಂಟೆಸ್ಟಿ ವೈಬ್ಸ್ ಕೊಡತ್ತೆ. ಅಂಡ್ ಇವಾಗ ನಾವು ಲಂಚ್ ತಿನ್ನಾಗೆ ಹೋಗ್ತಿದೀವಿ. ನಮ್ಮ ಮೈಂಡ್ ಅಲ್ಲಿ 2 ರೆಸ್ಟೋರೆಂಟ್ ಐಡಿಯಾಸ್ ಇತ್ತು. ಒಂದು ಹನುಮಂತ್ ಪಲಾವ್ ಮತ್ತೆ RRR. ಇದು 2 ಮೋಸ್ಟ್ ಫೇಮಸ್ ರೆಸ್ಟೋರೆಂಟ್. ಅಂಡ್ ಮೈಸೂರು ಪ್ಯಾಲೇಸ್ ಹತ್ರನೇ RRR ಇತ್ತು, ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ನಾವು ಅಲ್ಲೇ ಹೋಗ್ತೀವಿ. ಅಂಡ್ ಹೋಗ್ತಾ ಹೋಗ್ತಾ ನಮಗೆ ಕ್ಲಾಕ್ ಟವರ್ ಸಿಕ್ತು. ಇಟ್ ವಾಸ್ ಸೋ ಗುಡ್. ನಂಗೆ ಇಲ್ಲಿ ಬರಕ್ ತುಂಬಾನೇ ಆಸೆ ಇತ್ತು. ನಾನು ಆನ್ಲೈನ್ ಅಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ ಏನೇನಿರತ್ತೆ, ಇದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ವಿಡಿಯೋಸ್ ತಗೊಳ್ಬೇಕಂತ ತುಂಬಾನೇ ಐಡಿಯಾಸ್ ಎಲ್ಲ ಇತ್ತು. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಮತ್ತೆ ಕ್ರೌಡೆಡ್ ಏರಿಯಾ ನೋಡ್ಕೊಂಡು ಐಡಿಯಾನ ಅಲ್ಲೇ ಡ್ರಾಪ್ ಮಾಡಿದ್ವಿ. ಇವಾಗ ನಾವು ಮೋಸ್ಟ್ ಫೇಮಸ್ ರೆಸ್ಟೋರೆಂಟ್ಗೆ ಬಂದಿದ್ವಿ, RRR. ಬಟ್ ಸಿಕ್ಕಾಪಟ್ಟೆನೆ ರಶ್ ಇತ್ತು, ನೀವು ನೋಡ್ಬೋದು ಆಚ್ ಕಡೆ ಗಂಟ ಲೈನ್ ಇತ್ತು. ಬಿಕಾಸ್ ನಾವು ಇವತ್ತು ಸಾಯಂಕಾಲನೇ ಇಲ್ಲಿಂದ ಬಿಡಬೇಕು, ಅದಕ್ಕೆ ನಾವು ಇಲ್ಲಿ ಹೋಗಿಲ್ಲ, ನಾವು ಬೇರೆ ರೆಸ್ಟೋರೆಂಟ್ಗೆ ಹೋದ್ವಿ. ಇದು ನಾವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ವಿ ವಿಚ್ ಇಸ್ ದಿ ನಿಯರೆಸ್ಟ್ ರೆಸ್ಟೋರೆಂಟ್.
ರೆಸ್ಟೋರೆಂಟ್ ಆ್ಯಂಡ್ ಇದೇ ನಮಗೆ ತೋರಿಸಿತ್ತು. ಆ್ಯಂಡ್ ಹೋಗಿದ ತಕ್ಷಣನೇ ನಮಗೆ ಸೀಟ್ ಸಿಕ್ಬಿಡ್ತು. ಕ್ವೈಟ್ ಫ್ರೆಂಡ್ಲಿ, ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು. ಆ್ಯಂಡ್ ಊಟ ವೆರೈಟೀಸು ತುಂಬ ಇತ್ತು. ಚೈನೀಸು, ನಾರ್ತ್ ಇಂಡಿಯನ್ ಎಲ್ಲ ಸಿಗ್ತಾ ಇತ್ತು ಇಲ್ಲಿ. ಬಟ್ ಇಟ್ ಈಸ್ ಗುಡ್ ಅಂತ. ನಿಂಗೆ ಟೇಸ್ಟ್ ಹೆಂಗೆ ಅನಿಸ್ತು? ಡಿಫ್ರೆಂಟ್ ಆಗಿ ಅನಿಸ್ತು. ಬಿಸಿ ಬಿಸಿ ಆಗಿದೆ. And this is actually what we need, right? ಫೀಲ್ಸ್ ಫ್ರೆಶ್. ಸೊ ಎಸ್, ಇವಾಗ ಲಂಚ್ ಎಲ್ಲ ತಿಂದು ನಮ್ದು ಥರ್ಡ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದೀವಿ. ಹೋಗೋಕ್ಕಿಂತ ಮುಂಚೆ ನಿಮಗೆ ಲಂಚ್ ಬಗ್ಗೆ ಕ್ವಿಕ್ ಆಗಿ ರಿವ್ಯೂ ಕೊಡ್ತೀನಿ. ದಿ ಲಂಚ್ ವಾಸ್ ಸೋ ಅಮೇಝಿಂಗ್. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಬಿರಿಯಾನಿ ರೈಸ್ ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡೋ ತರ ಇತ್ತು. ಅಂಡ್ ಗುಂಟೂರ್ ಚಿಕನ್, ಓ ಮೈ ಗಾಡ್, ಇಟ್ ವಾಸ್ ಅಮೇಝಿಂಗ್. ಆರ್ಡರ್ ಕೊಟ್ಟಾದ್ಮೇಲೆ 20 ಮಿನಿಟ್ಸ್ ವೇಟ್ ಮಾಡ್ಬೇಕಂತ ಮೆನು ಕಾರ್ಡಲ್ಲಿನೇ ಬರ್ದಿದ್ರು. ಬಟ್ ಐ ಥಿಂಕ್ ಇಟ್ ಇಸ್ ವರ್ತ್ ಆಫ್ ವೇಟಿಂಗ್. ಇಟ್ ವಾಸ್ ಸೋ ಅಮೇಝಿಂಗ್. ಸೊ ಇವಾಗ ನಮ್ದು ಥರ್ಡ್ ಡೆಸ್ಟಿನೇಷನ್ ಕಡೆ ಬಂದಿದ್ದೀವಿ, ವಿಚ್ ಇಸ್ ಸೇಂಟ್ ಫಿನೋಮಿನಾಸ್ ಚರ್ಚ್. ದಿಸ್ ಚರ್ಚ್ ವಾಸ್ ಅಮೇಝಿಂಗ್. ಯಾಕಂದ್ರೆ ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದೆ ಪಕ್ಕದಿಂದಾನೇ ಹೋಗ್ಬಿಟ್ಟಿದೆ, ವಿಸಿಟ್ ಆಗಿಲ್ಲ. ಟೈಮು ಆಗ್ಬಿಟ್ಟಿದೆ, ಅದಕ್ಕೆ ವಿಸಿಟ್ ಆಗಿಲ್ಲ. ಬಟ್ ದಿಸ್ ಟೈಮ್ ಬರುವಾಗ ನಾನು ರಿಸರ್ಚ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ ಎಲ್ಲೆಲ್ಲಿ ಹೋಗ್ಬೇಕು. ಅಂಡ್ ಇದು ಅದರಲ್ಲಿ ಒಂದಿತ್ತು. ಅಂಡ್ ದಿಸ್ ವಾಸ್ ಸೋ ಗುಡ್. ಜಾಸ್ತಿ ಹೊತ್ತು ಇರ್ಲಿಲ್ಲ, ಮತ್ತೆ ಒಳಗಡೆನೂ ಹೋಗಿಲ್ಲ, ಯಾಕಂದ್ರೆ ಸೆರೆಮನಿ ಏನೋ ನಡೀತಾ ಇತ್ತು. ಬಟ್ ಎಷ್ಟೊತ್ತಿದ್ದೆ ತುಂಬಾನೇ ಚೆನ್ನಾಗಿತ್ತು. ಸೊ ಎಸ್, ಚರ್ಚ್ ನೋಡಾದ್ಮೇಲೆ ಇವಾಗ ನಮ್ದು ಫೋರ್ತ್ ಅಂಡ್ ಫೈನಲ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದೀವಿ. ಎಲ್ಲ ಬೇಗ ಬೇಗ ನೋಡ್ಕೊಂಡು ಹೋಗ್ತಾ ಇದೀವಿ, ಯಾಕಂದ್ರೆ ನಾವ್ ಇವತ್ತು 6 o'clock ಒಳಗಡೆ ಮೈಸೂರಿಂದ ಬಿಡ್ಬೇಕು. ಅಂಡ್ ಎಸ್, ವಿ ಆರ್ ಇನ್ ಫೋರ್ತ್ ಡೆಸ್ಟಿನೇಷನ್, ವಿಚ್ ಇಸ್ ಕಾರಂಜಿ ಲೇಕ್. ಬರ್ಡ್ ಚಿಲ್ಡ್ರನ್ ಇಲ್ಲ, ಬರ್ಡ್ ವಾಚ್ ಟವರ್, ಬಟರ್ಫ್ಲೈ ಗಾರ್ಡನ್, ಫ್ಲವರ್ದು ಗಾರ್ಡನ್. ನನಗೆ ಬೋಟಿಂಗ್ ಮಾಡ್ಬೇಕಂತ ಆಸೆ ಇದೆ. ಒಳಗಡೆ ಬಂದಿದ ತಕ್ಷಣ ನಾವು ಟಿಕೆಟ್ಸ್ ಎಲ್ಲ ತಗೊಂತಾ ಇದ್ವಿ. ಅಂಡ್ ಟಿಕೆಟ್ಸ್ ಪ್ರೈಸಸ್ ಎಲ್ಲ ಸಪ್ರೇಟ್ ಆಗಿತ್ತು. ಎಂಟ್ರಿ ಫೀಸ್ ಇತ್ತು 60 ರುಪೀಸ್ ಪರ್ ಹೆಡ್. ಸೊ ನಮ್ಮಿಬ್ರಿಗೆ ಕಾಸ್ಟ್ ಆಯ್ತು 120 ರುಪೀಸ್. ಆಮೇಲೆ ಬರ್ಡ್ಸ್, ಬಟರ್ಫ್ಲೈಸ್ ಅದೆಲ್ಲ ಏನೇನು ನೋಡಬೇಕು ಅದ್ರದ್ದು ಸಪ್ರೇಟ್ ಇತ್ತು. ಇಟ್ ಈಸ್ 20 ರುಪೀಸ್ ಪರ್ ಹೆಡ್. ಸೊ ಆಲ್ ಟುಗೆದರ್ ಇಟ್ ಈಸ್ ಕಾಸ್ಟೆಡ್ ಅಸ್ 160 ರುಪೀಸ್. ಅದೆಲ್ಲ ಕೊಟ್ಟು ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ಅಂಡ್ ಬೋಟಿಂಗ್ ಪ್ರೈಸಸ್ ಎಲ್ಲ ಸಪ್ರೇಟ್ ಆಗಿತ್ತು. ಅದು ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಯಾವ ಬೋಟಿಂಗ್ ಇಷ್ಟ ಆಗುತ್ತೆ ಡಿಸೈಡ್ ಮಾಡಿ ನೀವು ಅಲ್ಲಿವಾಗ ಟಿಕೆಟ್ಸ್ ಬೈ ಮಾಡ್ಬೋದು ಅಲ್ಲಿಂದಾನೆ. ಸೊ ನಾವು ಫಸ್ಟೇ ಬೋಟಿಂಗ್ ಮಾಡಕ್ ಹೋಗ್ತಿದೀವಿ. ಅಂಡ್ ಬೋಟಿಂಗ್ ಮಾಡಾಗಂತೂ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ. ಇಲ್ಲಿ ಸೇಫ್ಟಿ ಜಾಕೆಟ್ಸ್ ಎಲ್ಲ ಇತ್ತು. ಸೊ ಇವಾಗ ನಾವು ಸೇಫ್ಟಿ ಜಾಕೆಟ್ಸ್ ತಗೊಂಡೆಲ್ಲ ಆಗ್ತಾ ಇದೀವಿ. ಫಸ್ಟ್ ವಿ ಥಾಟ್ ವಿ ವಿಲ್ ಬಿ ಡೂಯಿಂಗ್ ಪೆಡಲ್ ಬೋಟಿಂಗ್ಸ್, ಬಟ್ ಲೇಟರ್ ವಿ ಚೇಂಜ್ಡ್ ಅವರ್ ಮೈಂಡ್. ಸೊ
ಸೊ ಲೇಟರ್ ನಾವು ಡಿಸೈಡ್ ಮಾಡಿದ್ವಿ ನಾವು ಸೋಲೋ ಬೋಟಿಂಗ್ ಅಲ್ಲಿನೇ ಹೋಗ್ತೀವಿ ಅಂತ. ಫಸ್ಟ್ ನಾವು ಡಿಸೈಡ್ ಆಗೇನೆ ಇದ್ವಿ ನಾವು ಪೆಡಲ್ ಬೋಟಿಂಗೇ ಮಾಡ್ತೀವಿ ಅಂತ. ಬಟ್ ಅಲ್ಲಿ ಇರೋರ್ ಜನ ಅಂದ್ರು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಯೋಚನೆ ಮಾಡಿದ್ವಿ ಯಾಕಂದ್ರೆ ನಾವು ಇನ್ನೂ 3 ಅವರ್ಸ್ ಜರ್ನಿ ಮಾಡಿ ಹೋಗ್ಬೇಕು ಬೈಕ್ ಅಲ್ಲಿ. ಸುಮ್ನೆ ಯಾಕೆ ನಮ್ಗೆನೆ ಸ್ಟ್ರೆಸ್ ಕೊಡ್ಬೇಕು ಅಂತ ಅದಕ್ಕೆ ಲೇಟರ್ ವಿ ಹ್ಯಾವ್ ಡಿಸೈಡೆಡ್ ವಿಲ್ ಟೇಕ್ ದಿಸ್ ರೈಡ್ ಓನ್ಲಿ ಅಂಡ್ ದಿಸ್ ಇಸ್ ಕಾಸ್ಟೆಡ್ ಆಸ್ 500 rupees. ಸೋಲೋ ಬೋಟಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಕಂಪೇರ್ಡ್ ಟು ಪೆಡಲ್ ಬೋಟಿಂಗ್. ಅಣ್ಣ ಇಬ್ರು ಫಸ್ಟ್ ಟೈಮ್ ಎದುರಾಗ್ತಿದ್ದೆ. ನೀನು ಮಾಡು ಹೋಗಿ ಪ್ರೀತಮ್ ಆ ಥರ. ಇಲ್ಲಿ ನೋಡು ಇಲ್ಲಿ ನೋಡು. ಆಕಾಶ್ ನೋಡ್ಬೇಕು ಡ್ಯಾನ್ಸ್ ಆಡ್ದು ನನ್ನ ಟಾಪರ್ ಇಲ್ಲಿ ದುರ್ಬಾ ಇಲ್ಲಿ ಕುತ್ಕೊಬೇಕು ಅನ್ಸ್ತೈತಿ. ಇಲ್ಲದೆ ಹಿಂಗೆ ಕೈ ಹಾಕೊಂಡು ಈ ಥರ ಎಲ್ಲ ಮಾಡ್ತಾನ ದುರ್ಬಾ ನಮ್ಮ ಮನೇಲಿ ಮಾಡಿದ್ರು ಅನ್ಕೋ ಯಾರಾದ್ರೂ ಸರಿ ಬಿಡಲ್ಲ. ನಾನ್ ಬೇಲೇಬಲ್ ಒಫೆನ್ಸ್ ಗೊತ್ತಾ ಇದು. ಬೇಲೆ ಸಿಗಲ್ಲ, ಡೈರೆಕ್ಟ್ ಜೈಲು, ಆಮೇಲೆ ಫೈನು, hefty ಫೈನ್ಸ್. ನ್ಯಾಷನಲ್ ಬೋರ್ಡ್ ಅಂತನಾ? ಕುಂತ ಐತೆ ಪಾಪ, ಇಲ್ಲ ಡ್ಯಾನ್ಸ್ ಆಡ್ತಾ ಇತ್ತು.
ಸೊ ಯೆಸ್, ಇವಾಗ ಕಾರಂಜಿ ಲೇಕ್ ಎಲ್ಲ ನೋಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ನಾವು. ಆ್ಯಂಡ್ ಅಬೌಟ್ ದಿ ಲೇಕ್ ಇಟ್ ವಾಸ್ ಅಮೇಝಿಂಗ್. ಬೋಟಿಂಗ್ ಎಲ್ಲ ಚೆನ್ನಾಗಿತ್ತು. ಅದಕ್ಕಿಂತ ಬರ್ಡ್ ಎಕ್ಸ್ಪ್ಲೋರ್ ಮಾಡೋದು ಅಂತೂ ಇನ್ನೂ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಪಿಕಾಕ್ನ ಡ್ಯಾನ್ಸ್ ಮಾಡೋದು ನೋಡಿದ್ದೀನಿ. ಇಟ್ ವಾಸ್ ಸೋ ಅಮೇಝಿಂಗ್. ಆ್ಯಂಡ್ ಮೈಸೂರು ಬಗ್ಗೆ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಇಟ್ ವಾಸ್ ಅಮೇಝಿಂಗ್ ನಿಜ. ಒಳ್ಳೆ ಒಳ್ಳೆ ಜಾಗದಲ್ಲಿ ಹೋದೆ, ಹೊಸ ಹೊಸ ಮೆಮೊರೀಸ್ ಕ್ರಿಯೇಟ್ ಮಾಡಿದೆ, ಒಳ್ಳೆ ಒಳ್ಳೆ ಫೋಟೋಸ್ ತಗೊಂಡೆ. ಇಟ್ ವಾಸ್ ಸೋ ಅಮೇಝಿಂಗ್. ಸೊ ಇವಾಗ ನಾವು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಷ್ಟ್ ತನಕ ಎಲ್ಲರೂ ಚೆನ್ನಾಗಿರಿ. ಆ್ಯಂಡ್ ನನ್ನ ಚಾನೆಲ್ ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಯೆಸ್, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್.